ನೀಟ್ ಪರೀಕ್ಷಾ ಅಕ್ರಮಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯ ಬಳಿಕ ಈಗ ರಾಜ್ಯದಲ್ಲೂ ಕೂಡ ಜೆನ್ಜಿ ಜ್ವಾಲೆ ಸ್ಫೋಟಗೊಂಡಿದೆ. ಉದ್ಯೋಗಾಕಾಂಕ್ಷಿಗಳು ಡಿಕೆ ಸರ್ಕಾರದ ವಿರುದ್ಧ ಸಮರಕ್ಕೆ ಸಜ್ಜಾಗಿದ್ದು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಸಿದ್ದರಾಗಿದೆ. ದೆಹಲಿ ಬಳಿಕ ಬೆಂಗಳೂರಲ್ಲೂ ಜೆನ್ಜಿ ಜ್ವಾಲೆ. ಉದ್ಯೋಗ ಭರ್ತಿಗಾಗಿ ಯುವ ಜನತೆಯ ಕದನ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಕೇಂದ್ರ ಸರ್ಕಾರವನ್ನೇ ನಡುಗಿಸ್ತಾ ಇತ್ತು. ಜೆನ್ಜಿ ಕಿಚ್ಚಿಗೆ ಬೆಚ್ಚಿದ ಕೇಂದ್ರ ಕೊನೆಗೂ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಸ್ವೀಕರಿಸಿ ಹೋರಾಟ ಅಂತ್ಯವಾಗುವಂತೆ ಮಾಡಿತ್ತು. ಇದೀಗ ಬೆಂಗಳೂರಲ್ಲೂ ಹೋರಾಟಕ್ಕೆ ಉದ್ಯೋಗ ಆಕಾಂಕ್ಷಿಗಳು ಮುಂದಾಗಿದ್ದಾರೆ. 15,000 ಶಿಕ್ಷಕರ ನೇಮಕಾತಿ ವಿಚಾರವಾಗಿ ಶಾಲಾ ಶಿಕ್ಷಣ ಇಲಾಖೆ ಹೊರಡಿಸಿರುವಂತಹ ಅಧಿಸೂಚನೆಯಲ್ಲೇ ಗೊಂದಲಗಳಿವೆ ಅಂತ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಇಳಿದಿದ್ದಾರೆ. ಹೌದು, ಈ ಬಾರಿಯ ಶಿಕ್ಷಕರ ನೇಮಕಾತಿಯಲ್ಲಿ ಹಲವು ಬದಲಾವಣೆಗಳನ್ನು ರಾಜ್ಯ ಸರ್ಕಾರ ಮಾಡಿದೆ. ಸಂಗೀತ, ಬಯೋಟೆಕ್ನಾಲಜಿ, ಕಾಮರ್ಸ್, ಟಿಇಟಿ ಮತ್ತು ಬಿಎಡ್ ಮುಗಿಸಿದವರ ಕೆಲಸಕ್ಕೆ ಅರ್ಜಿ ಹಾಕಲು ಸರ್ಕಾರ ಅವಕಾಶ ನೀಡಿಲ್ಲ. ಜೊತೆಗೆ ಈ ಬಾರಿ 400 ಅಂಕಗಳಿಗೆ ಪರೀಕ್ಷೆ ನಡೆಸ್ತಾ ಇದ್ದು ಇದಕ್ಕೂ ವಿರೋಧ ಕೇಳಿಬಂದಿದೆ. ಈ ಬಗ್ಗೆ ಶಾಲಾ ಶಿಕ್ಷಣ ಇಲಾಖೆಗೆ ಮನವಿ ಮಾಡಿದರೂ ಸ್ಪಂದಿಸ್ತಾ ಇಲ್ಲ. ಹೀಗಾಗಿ ಇಂದು ಫ್ರೀಡಂ ಪಾರ್ಕ್ನಲ್ಲಿ ಉದ್ಯೋಗ ಆಕಾಂಕ್ಷಿಗಳು ಹೋರಾಟಕ್ಕೆ ಧುಮುಕಲಿದ್ದಾರೆ. ಇಡೀ ಇಂಡಿಯಾದಲ್ಲಿ ಯಾವ ಸ್ಟೇಟ್ ಅಲ್ಲೂ ಈ ಒಂದು ಆಬ್ಜೆಕ್ಟಿವ್ ಅಷ್ಟೇ ಇದೆ. ಇದರಲ್ಲಿ ಡಿಸ್ಕ್ರಿಪ್ಟಿವ್ ಯಾವ ಸ್ಟೇಟ್ ಅಲ್ಲೂ ಇಲ್ಲ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಹೊಸ ರೀತಿ ಅಂದ್ರೆ 200 ಮಾರ್ಕ್ಸ್, ಅದು ಗ್ರೂಪ್ ಸಿ ಆಸ್ ಪರ್ 2021 ಸಿ&ಆರ್ ರೂಲ್ ಹೇಳುತ್ತೆ. ಗ್ರೂಪ್ ಸಿ ಸಿಲೆಬಸ್ಗೆ ಒಂದು ಸ್ಪೆಸಿಫಿಕ್ ಪೇಪರ್, ಒಂದು ಜಿಕೆ ಪೇಪರ್ ಇರುತ್ತೆ, 2 ಪೇಪರ್ ಇರುತ್ತೆ. ಆದ್ರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ 200 ಮಾರ್ಕ್ಸ್ ಆಬ್ಜೆಕ್ಟಿವ್, 200 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಇದೆ. ಏನೋ UPSC ಎಕ್ಸಾಮ್ಸ್ ಬರೆದು IAS IPS ಆಗಿರೋ ತರ ಮಾಡ್ತಿದ್ದಾರೆ ಶಿಕ್ಷಕರಿಗೆ. ಸರ್ಕಾರಕ್ಕೆ ಏನು ಬೇಡಿಕೆ? ಸರ್ಕಾರದ ಮುಂದೆ ಹೋರಾಟಗಾರರ ಬೇಡಿಕೆ ಏನಿದೆ ಅಂತ ನೋಡೋದಾದ್ರೆ ಅಧಿಸೂಚನೆಯಲ್ಲಿ ಸಂಗೀತ ಶಿಕ್ಷಕರನ್ನ ಕೈಬಿಡಬಾರದು. ಬಯೋಟೆಕ್ನಾಲಜಿ ಜೊತೆಗೆ ಕಾಮರ್ಸ್, ಟಿಇಟಿ ಮತ್ತು ಬಿಎಡ್ ಮುಗಿಸಿದವರಿಗೂ ಅರ್ಜಿ ಹಾಕಲು ಅವಕಾಶ ಕೊಡಬೇಕು. ದೈಹಿಕ ಶಿಕ್ಷಕರ ಸಂಖ್ಯೆಯನ್ನ ಇನ್ನಷ್ಟು ಹೆಚ್ಚು ಮಾಡಬೇಕು ಹಾಗೂ ಸಿಪಿಇಡಿ ಮಾಡಿದಂತ ದೈಹಿಕ ಶಿಕ್ಷಕರನ್ನ ಪರಿಗಣಿಸಬೇಕು. ಅಂತಿಮವಾಗಿ 400 ಅಂಕದ ಬದಲು ಈ ಹಿಂದೆ ಇದ್ದಂತೆ 200 ಅಂಕಕ್ಕೆ ಪರೀಕ್ಷೆ ನಡೆಸಬೇಕು ಅನ್ನೋದು ಪ್ರಮುಖವಾಗಿದೆ. ಇವತ್ತು ಶಿಕ್ಷಕರ ಎಕ್ಸಾಮ್ ಬರೆಯೋದು ಯಾರು? ಸಾಮಾನ್ಯ ಅಂದ್ರೆ ಬಡವರು, ರೂರಲ್ ಬ್ಯಾಕ್ ಗ್ರೌಂಡ್ ಇರೋಂಥವ್ರು. ಯಾರು ಶ್ರೀಮಂತರ ಮಕ್ಕಳು ಮತ್ತೆ ಬಿಸ್ನೆಸ್ ಇದು ಯಾರು ಪೊಲಿಟಿಕಲ್ಲಿ ಇರೋಂಥವ್ರು ಮತ್ತೆ ಬಿಸ್ನೆಸ್ ಮ್ಯಾನ್ ಮಕ್ಕಳು ಯಾರು ಬಂದು ಎಕ್ಸಾಮ್ಸ್ ಬರೆಯಲ್ಲ. ಇದನ್ನ ಫಸ್ಟ್ ಶಿಕ್ಷಣ ಇಲಾಖೆ ಅರ್ಥ ಮಾಡ್ಕೊಬೇಕು ಸರ್. ಮತ್ತೆ ಇನ್ನು ದೈಹಿಕ ಶಿಕ್ಷಕರಾಗಿರ್ಬೋದು, ಪ್ರೈಮರಿ ಸ್ಕೂಲ್ ಟೀಚರ್ಸ್ ಇರ್ಬೋದು, ಇವೆಲ್ಲ ಹುದ್ದೆಗಳನ್ನ ಜಾಸ್ತಿ ಮಾಡಬೇಕು. ಸಂಗೀತ ಟೀಚರ್ಸ್ ಕರೆದಿಲ್ಲ, ಮತ್ತೆ ಗಣಿತ ಶಿಕ್ಷಕರ ಕರೆದಿಲ್ಲ, ಹಿಂದಿ ಟೀಚರ್ಸ್ ಕರೆದಿಲ್ಲ. ಎಸ್ಪೆಷಲಿ ಕನ್ನಡ ಸರ್, ಕನ್ನಡ ಸಬ್ಜೆಕ್ಟ್ ಅಲ್ಲಿ ಆ ಒಂದು ಏನು ನೋಟಿಫಿಕೇಶನ್ಸ್ ಅಲ್ಲಿ ಕನ್ನಡ ಸಬ್ಜೆಕ್ಟ್ ಅಲ್ಲಿ ಟೀಚರ್ಸೇ ಇಲ್ಲ. ಒಟ್ನಲ್ಲಿ ದೆಹಲಿಯಂತೆ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟದ ಮುಖಾಂತರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಉದ್ಯೋಗ ಆಕಾಂಕ್ಷಿಗಳು ಮುಂದಾಗಿದ್ದಾರೆ.